ಓಕೆ. ಸೊ ಹಲೋ ಗೈಸ್, ಇವತ್ತು ಜಾಪನೀಸ್ ಹ್ಯಾಚ್ ಬ್ಯಾಕ್ ಬರ್ದಿರೋದು. ಸೊ ಟೊಯೋಟಾ ಲೀವಾ. ಸೊ ಇದು ಮಾಡಲ್ಲು ಎಷ್ಟನೇ ಮಾಡಲ್ಲು? 2018 ಮಾಡಲ್ ಇದು ವೆಹಿಕಲ್ಲು. ಈಗ ಕರೆಂಟ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ ಬಟ್ ಈ ವೆಹಿಕಲ್ ಏನಂತ ಹೇಳಿದ್ರೆ ತುಂಬಾ ಈಗ ಕ್ವಾಲಿಟಿ, ರಿಲಯಬಿಲಿಟಿ ಅಂಡ್ ಡ್ಯೂರೇಬಿಲಿಟಿ ವಿತ್ ರೇರ್ ಕಾರ್ ಇದು. ಈ ಇಂಜಿನ್ ನಿಮಗೆ ಮತ್ತೆ ಸಿಗಲ್ಲ. ಸೊ ಟೊಯೋಟಾದಲ್ಲಿ ಸುಮಾರು ನಿಮಗೆ ಇದ್ರಲ್ಲೆಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಹೊಸ ಹೊಸ ಮಾಡೆಲ್ ಕೊಟ್ಟಿದ್ದಾರೆ. ಬಟ್ ನಿಮಗೆ ಲೀವಾ ಎಲ್ಲ ಸಿಗಲ್ಲ. ಓಕೆ, ಶೋರ್. ಸೊ ನಿಮಗೆ ಹ್ಯಾಚ್ ಬ್ಯಾಕ್ ಇದೆ. ಸೊ ಇಂಡಿಯನ್ ಇದರಲ್ಲಿ ವೆಹಿಕಲ್ ಅಲ್ಲಿ ತುಂಬಾ ರಿಲಯಬಿಲಿಟಿ ಏನಂದ್ರೆ ಟೊಯೋಟಾ ಇಂಜಿನ್ ಏನಂತ ಹೇಳಿದ್ರೆ ಅಪ್ ಟು 5 lakhs 6 lakhs 7 lakh ತನಕನೂ ಓಡುತ್ತೆ. ಅದೊಂದು ನಾನು ಕೇಳಿದ್ದೀನಿ ಸುಮಾರು ಇದರಲ್ಲಿ. ಬಟ್ ಇದು ವೆಹಿಕಲ್ ಇನ್ನು ಏನು ಕಂಪ್ಲೇಂಟ್ಸ್ ಹತ್ರ ಏನು ಬಂದಿಲ್ಲ, ರೈಟ್. ಸೊ ಇದು ನಿಮ್ದು ಔಟ್ ಸೈಡ್ ಲುಕ್ ಇದು ನಿಮಗೆ ಓಕೆ ನೋಡ್ಬೋದಂತೆ. ಓಕೆ, ಸೊ ಫ್ರಂಟ್ ಸೆಕ್ಷನ್ ಇಂದ ಹೋಗೋಣ ಅಂತೆ. ಸೊ ಫ್ರಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಗಾಡಿ ಮೇನ್ ಏನಂತ ಹೇಳಿದ್ರೆ ಅಗ್ರೆಸಿವ್ ಕಾಣಿಸಲ್ಲ, ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ವೆಹಿಕಲ್. ಮೇನ್ ಇರೋದು ಅದೇ, ವೆಹಿಕಲ್ ಕ್ಯೂಟ್ ಆಗಿದೆ. ಸೊ ನಿಮಗೆ ಇಲ್ಲಿ ಹ್ಯಾಲೋಜನ್ ಹೆಡ್ ಲೈಟ್ಸ್ ಕೊಡ್ತಾರೆ. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ನಿಮಗೆ ಪಾರ್ಕಿಂಗ್ ಲೈಟ್ಸ್ ಅಂಡ್ ಇಲ್ಲಿ ನಿಮಗೆ ಇಂಡಿಕೇಟರ್ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಇಲ್ಲೊಂದು ನಿಮಗೆ ಫಾಗ್ ಲೈಟ್ಸ್ ಕೊಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿಂದ ಟೂ ಹುಕ್ ಕೊಟ್ಟಿದ್ದಾರೆ. ಆಪ್ಷನ್ ಇದೆ ಟೂ ಹುಕ್ ಮಾಡಕ್ಕೆ. ಏನಾದ್ರು ಗಾಡಿ ಬ್ರೇಕ್ ಡೌನ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ಓಪನ್ ಮಾಡಿ ಇದ್ರಲ್ಲೊಂದು ಪೋರ್ಟ್, ಇದೊಂದು ಪಿನ್ ತರ ಬರುತ್ತೆ, ಹುಕ್ಕಿನ್ ಪಿನ್, ಅದು ಹಾಕಿ ಟೋ ಮಾಡ್ಬೋದು. ಅಂಡ್ ಇಲ್ಲಿ ನಿಮಗೆ ಒಂಥರ ಕಾರ್ಬನ್ ಫೈಬರ್ ಇನ್ ಫಿನಿಶ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಅಂಡ್ ಎಂಟ್ರೆನ್ಸ್ ಅಲ್ಲಿ ನೀವು ಇಲ್ಲಿ ಎದುರುಗಡೆ ನೋಡೋ ಟೈಮಲ್ಲಿ ಅಗ್ರೆಸಿವ್ ಲುಕ್ ತರ ಏನಿಲ್ಲ, ವೆಹಿಕಲ್ ಮೇನ್ ಇರೋದು ಕ್ಯೂಟ್ ಆಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಮುಂದ್ಗಡೆ ನಿಮಗೆ ಫೈಬರ್ ಇಂದು PC ತರ ಬರುತ್ತೆ. ಓಕೆ, ಸೊ ಇದ್ರಲ್ಲಿ ನಿಮಗೆ ಮೇನ್ ಏನಂತ ಹೇಳಿದ್ರೆ ಸಿಂಗಲ್ ವೈಪರ್ ಬರುತ್ತೆ. ಸೊ ನೋ ಡ್ಯುವೆಲ್ ವೈಪರ್. ಜಪಾನ್ ಅಲ್ಲಿ ಏನಂತ ಹೇಳಿದ್ರೆ ಯಾವಾಗ್ಲೂ ಸಿಂಪಲ್ ಆಗಿ ಇಂಜಿನ್ಸ್ ಪ್ರಿಪೇರ್ ಮಾಡ್ತಾರೆ. ಜರ್ಮನ್ಸ್ ಅಲ್ಲಿ ಏನಂತ ಹೇಳಿದ್ರೆ ಕಾಂಪ್ಲಿಕೇಟೆಡ್ ಇಂಜಿನ್ಸ್ ಮಾಡ್ತಾರೆ. ಜಪಾನ್ ಅಲ್ಲಿ ಏನಂದ್ರೆ ಲೋ ಮೇಂಟೆನೆನ್ಸ್ ಅಂಡ್ ಲೋ ಕಾಸ್ಟ್ ಸರ್ವಿಸ್ ಅಂಡ್ ಸಿಂಪಲ್ ಇಂಜಿನಿಯರಿಂಗ್ಸ್, ಅದೇ ಮೇನ್ ಜಾಪನೀಸ್ ಅಲ್ಲಿ ಇದಿರೋದು. ಓಕೆ, ಅಫ್ಕೋರ್ಸ್ ನಿಮಗೆ ಈ ಟೊಯೋಟಾದ ಇದು ಸಿಂಬಲ್ ಏನಂತ ಹೇಳಿದ್ರೆ ಮೇನ್ ಇರೋದು ಫಸ್ಟ್ ಟೊಯೋಟಾದ ಬಿಸ್ನೆಸ್ ಏನಂದ್ರೆ ಬಟ್ಟೆದ ಬಿಸ್ನೆಸ್. ಸೊ ಇದು ನೀಡಲ್ ಅಂಡ್ ಥ್ರೆಡ್. ಓಕೆ, ಸೊ ಸೂಯಿದಾಗ ಅಂತ ಹೇಳ್ತಾರಲ್ಲ, ಸೊ ಅದೇ ಹೇಳ್ತಾರೆ, ನೀಡಲ್ ಅಂಡ್ ಥ್ರೆಡ್, ಅದೇ ಮೇನ್ ಸಿಂಬಲ್ ಇರೋದು. ಫಸ್ಟ್ ಇವ್ರದ್ದು ಬಟ್ಟೆ ಬಿಸ್ನೆಸ್ ಅಂಡ್ ಆಫ್ಟರ್ ದಟ್ ಫ್ಯಾಮಿಲಿ ಗ್ರೋತ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಎಂಟರ್ ಆದ್ರು. ಓಕೆ, ಸೊ ಲೆಟ್ಸ್ ಕಮ್ ಟು ದ ಸೈಡ್ ಅಲ್ಲಿ ಏನಂತ ಹೇಳಿದ್ರೆ ಮೇನ್ ನಿಮಗೆ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ನೋಡಂಗ್ ಚೆನ್ನಾಗಿದೆ. ಇದು ಅಗ್ರೆಸಿವ್ ಲುಕ್ ಇದೆ, ಒಂಥರ ಸ್ಪೋರ್ಟ್ಸಿ ವರ್ಷನ್ ತರ ಇದೆ, ಅಗ್ರೆಸಿವ್ ಲುಕ್ ಕಾಣಿಸುತ್ತೆ ನಿಮಗೆ. ಅಂಡ್ ಆಫ್ಟರ್ ದಟ್ ನಿಮಗೆ ವೀಲ್ ಸೈಜ್ ಇಲ್ಲಿ ಅಫ್ಕೋರ್ಸ್ ಇಲ್ಲಿದೆ ನೋಡಿ, 195/60R15 12-inch ವೀಲ್ ಕೊಟ್ಟಿದ್ದಾನೆ ಇಲ್ಲಿ. ಸೊ 12-inch ವೀಲ್ ಕೊಟ್ಟಿದ್ದಾನೆ. ನಿಮಗೆ ಇಲ್ಲಿ ಡಿಸ್ಕ್ ಬ್ರೇಕ್ಸ್ ಕಾಣಿಸುತ್ತೆ. ಅಂಡ್ ಆಫ್ಟರ್ ದಟ್ ಇದೊಂದು ಅಲಾಯ್ ವೀಲ್ ಕೊಟ್ಟಿದ್ರು. ಹೈಟ್ ಮಾತ್ರ ಬಹಳ ಚೆನ್ನಾಗಿದೆ. ಓಕೆ, ಸೊ ನಿಮ್ ಗದ್ದೆ ಪದ್ದಲ್ಲಿ ಆರಾಮಾಗಿ ಓಡಿಸಬಹುದು. ಹೈಟ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ. ಕೆಳಗಡೆ ಆಗೋದು ಸ್ವಲ್ಪ ಕಮ್ಮಿ. ಓಕೆ, ಅದೇ ಇರೋದು ಇಂಡಿಯನ್ ರೋಡ್ಸಿಗೆ ಅಂತ ಮಾಡಿದ್ದಾರೆ, ಹಂಗಿದೆ. ಓಕೆ, ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ಕಾಣಿಸುತ್ತೆ ಯಾರೋ ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ, ಡ್ಯಾಮೇಜಸ್ ಕಾಣಿಸುತ್ತೆ. ಬಟ್ ನೋ ಪ್ರಾಬ್ಲಮ್, ಫೈನ್. ಸೊ ಇಂಡಿಯಾದಲ್ಲಿ ದೃಷ್ಟಿ ಬೊಟ್ಟು ಇರಲೇಬೇಕು, ರೈಟ್. ಅಂಡ್ ಆಫ್ಟರ್ ದಟ್ ಸೈಡ್ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಇಂಡಿಕೇಟರ್ ಕೊಟ್ಟಿದ್ದಾರೆ. ಓಕೆ, ಎಲೆಕ್ಟ್ರಾನಿಕ್ ಮಿರರ್, ರೈಟ್. ಸೊ ಎಲೆಕ್ಟ್ರಾನಿಕ್ ಮಿರರ್ಸ್ ಕೊಡ್ತಾರೆ ನಿಮಗೆ. ಅಂಡ್ ಆಫ್ಟರ್ ದಟ್ ನಿಮಗೆ ವಿಂಡೋ ಈ ಸೈಡ್ ಇದೆ, ಸಿಂಪಲ್ ಲುಕ್ಸ್ ಬರುತ್ತೆ. ಅಂಡ್ ರಿಯರ್ ಅಷ್ಟೇ ನಿಮಗೆ ಸೇಮ್ ಇಂಚ್ ವೀಲ್ಸ್ ಕೊಡ್ತಾರೆ. ಅಂಡ್ ಆಫ್ಟರ್ ದಟ್ ನಿಮಗೆ ವೀಲ್ ಸೈಜ್ ಇದೆ. ಗುಡ್ ಇಯರ್ ಟೈರ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಅಂಡ್ ಆಫ್ಟರ್ ದಟ್ ಇಲ್ಲಿ ಕೆಳಗಡೆ ಏನಂತ ಹೇಳಿದ್ರೆ ನಿಮಗಿಲ್ಲಿ ಏನು ಕವರಿಂಗ್ಸ್ ಏನು ಕೊಟ್ಟಿಲ್ಲ, ಸಿಂಪಲ್ ಆಗಿ ಮೆಟಲ್ ಫಿನಿಶ್ ಅಲ್ಲಿ ಇರೋದೇ ಇದು ಕೊಟ್ಟಿದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ವಿಲ್ ಕಮ್ ಹಿಯರ್. ಬ್ಯಾಕ್ ಸೈಡ್ ಅಲ್ಲಿ ನೋಡಕ್ಕೆ ಅಗ್ರೆಸಿವ್ ಅಂತ ಇಲ್ಲ, ಸೊ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾನೆ, ಸಿಂಪಲ್ ಇಂಜಿನಿಯರಿಂಗ್ ಇದು ಕೊಟ್ಟಿದ್ದಾನೆ. ಸೊ ಹಿಂದ್ಗಡೆ ಅಷ್ಟೇ ನಿಮಗೆ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, ಇಂಡಿಕೇಟರ್ ಕೊಟ್ಟಿದ್ದಾರೆ, ಅಂಡ್ ರಿವರ್ಸ್ ಲೈಟ್ಸ್ ಇಂದು ಲೈಟ್ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ETS ಲೀವಾ ಅಂತ ಬ್ಯಾಜಿಂಗ್ ಇದು ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಟೊಯೋಟಾ ಸಿಂಬಲ್. ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ವಿಂಡೋಸ್, ರಿಯರ್ ವಿಂಡೋ ವೈಪರ್ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರಲ್ಲಿ ಕೀಲಿ ಮೇನ್ ಏನಂತ ಹೇಳಿದ್ರೆ ಟೆಕ್ನಾಲಜಿ ಸಿಂಪಲ್. ಸೊ ಕೀಲೆಸ್ ಎಂಟ್ರಿ ಏನು ಇಲ್ಲ, ಜಸ್ಟ್ ಕೀ ಹಾಕಿ ಕೀ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಡಿಕ್ಕಿ ಓಪನ್ ಮಾಡಬಹುದು. ಓಕೆ, ಅಂಡ್ ಆಫ್ಟರ್ ದಟ್ ಹಿಂದ್ಗಡೆ ನಿಮಗೆ ಹೈಡ್ರಾಲಿಕ್ ಸ್ಟ್ರಟ್ಸ್ ಇದೆ. ಇಲ್ಲಿ ಸಿಂಗಲ್ ಹೈಡ್ರಾಲಿಕ್ ಸ್ಟ್ರಟ್ಸ್ ಕೊಟ್ಟಿದ್ದಾರೆ. ಯೂಶಲಿ ಡ್ಯುವೆಲ್ ಹೈಡ್ರಾಲಿಕ್ ಬರುತ್ತೆ, ಒಂದೇ ಹೈಡ್ರಾಲಿಕ್ ಕೊಟ್ಟಿದ್ದಾರೆ. ಕಮ್ಮಿ ಕಾಸ್ಟ್ ಅಲ್ಲಿ ಕಮ್ಮಿ ಇದಾಗ್ಲಿ ಅಂತ ಒಂದೇ ಸಾಕು. ವೈ ನೀಡ್ ಟು, ರೈಟ್. ಖರ್ಚು ಮಾಡೋ ಟೈಮಲ್ಲಿ ಒಂದೇ ಇದ್ರೆ ಸಾಕು, ಮೇನ್ ಇರುತ್ತೆ. ಅಂಡ್ ಆಫ್ಟರ್ ದಟ್ ಇಲ್ಲಿ ನಿಮಗೆ
ಹಿಂದ್ಗಡೆ ಸಪೋರ್ಟಿಂಗ್ ಬ್ಯಾಕ್ ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬೂಟ್ ಸ್ಪೇಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಎಷ್ಟು ಲೀಟರ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಸಿಂಪಲ್ ಅದೇನಿಲ್ಲ. ಬಟ್ ನನಗೆ ಇಲ್ಲಿ ನೋಡ್ದಂಗೆ ನಾನಂತೂ ಇದ್ರಲ್ಲಿ ಮಲ್ಕೊಳಕ್ ಆಗಲ್ಲ, ಅಡ್ಜಸ್ಟ್ ಮಾಡಿ ಮಲ್ಕೊಳ್ಬಹುದು, ಬಟ್ ಸ್ಪೇಷಿಯಸ್ ಆಗಿದೆ ವೆಹಿಕಲ್. ಓಕೆ, ಆಫ್ಟರ್ ದಟ್ ಇಲ್ಲೊಂದು ನಿಮಗೆ ಇಲ್ಲೊಂದು ಇದು ಮ್ಯಾಗ್ ವೀಲ್ ನಿಮಗೆ ಒಂದು ವೀಲ್ ಕೊಡ್ತಾರೆ, ಅಡಿಷನಲ್ ವೀಲ್, ಸ್ಪೇರ್ ವೀಲ್ಸ್ ಕೊಡ್ತಾರೆ. ಅಂಡ್ ಆಫ್ಟರ್ ದಟ್ ಒಂದು ಹಜಾರ್ಡಸ್ ಇರೋದು ಒಂದು ಇದು ಕೊಡ್ತಾರೆ, ಬೋರ್ಡ್, ಸೈನ್ ಬೋರ್ಡ್ ಕೊಡ್ತಾರೆ, ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಂತ ಹೇಳಿದ್ರೆ ಇದಕ್ಕೆ. ಅಂಡ್ ಒಳಗಡೆ ನಿಮಗೆ ಕ್ಲಾತ್ ಫಿನಿಶ್ಡ್ ಇಂದು ಲೆದರ್ ಇಂದ ಇದು ಕೊಡ್ತಾರೆ, ನಾಟ್ ಲೆದರ್, ಇಟ್ಸ್ ಅ ಕ್ಲಾತ್. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ಪ್ಲಾಸ್ಟಿಕ್. ಅಂಡ್ ಆಫ್ಟರ್ ದಟ್ ಒಳಗಡೆ ಕ್ರೀಮ್ ಇರೋದು ಸೀಟ್ ಕವರ್ ಫಿನಿಶಿಂಗ್ ಕೊಡ್ತಾರೆ. ಓಕೆ, ಅಫ್ಕೋರ್ಸ್ ಕವರಿಂಗ್ ಮಾಡೋದು. ಓಕೆ, ರೈಟ್. ಯಾ, ಕ್ಲೋಸ್ ಮಾಡೋ ಶಬ್ದ ಪ್ರಾಪರ್ ಅಂದ್ರೆ ವೆಹಿಕಲ್ ಗಟ್ಟಿ ಇದೆ, ಒಂದು ಪ್ರಾಪರ್ ಲಾಕ್, ಆ ಶಬ್ದನೇ ಕೇಳ್ತಾನೆ ಒಂಥರ ಖುಷಿ ಆಗುತ್ತೆ. ಥಾಡ್ ಅಂತ ಒಂದು ಶಬ್ದ ಬರುತ್ತೆ ನೋಡಿ. ಅಂಡ್ ಆಫ್ಟರ್ ದಟ್ ನಿಮಗೆ ಹಿಂದ್ಗಡೆ ಒಂದು ಸೆನ್ಸರ್ಸ್ ಕೊಡ್ತಾರೆ. ಅಫ್ಕೋರ್ಸ್ ರಿಯರ್ ಪಾರ್ಕಿಂಗ್ ಸೆನ್ಸರ್. ನಮ್ಮ ಇಂಡಿಯನ್ಸ್ ಏನಂದ್ರೆ ಡ್ರೈವಿಂಗ್ಸ್ ಅಲ್ಲಿ ಏನಂತ ಹೇಳಿದ್ರೆ ಫ್ರಂಟ್ ಡ್ರೈವಿಂಗ್ ನಿಮಗೆ ಕಲ್ಸ್ಕೊಡ್ತಾರೆ, ಬಟ್ ರಿವರ್ಸ್ ಎಲ್ಲ ಕಲ್ಸ್ಕೊಡಲ್ಲ, ರಿವರ್ಸ್ ನೀವೇ ಕಲ್ತ್ಕೊಳ್ಬೇಕು, ಅದಕ್ಕೆ ಸೆನ್ಸರ್ನ ಕೊಡ್ತಾರೆ, ರೈಟ್. ಓಕೆ, ಸೊ ಇಟ್ಸ್ ಕಮ್ ಟು ದ ಸೈಡ್. ಸೊ ಈ ಸೈಡ್ ಇಂದ ನಿಮಗೆ ಇದು ನೋಡಿದೆ. ಸೊ ಮೇಲ್ಗಡೆ ನಿಮಗೆ ಒಂದು ಆಂಟೆನಾ ಕೊಡ್ತಾರೆ, ನಾಟ್ ಶಾರ್ಕ್ ಫಿನ್ ಆಂಟೆನಾ, ಒಂದು ಟ್ರೆಡಿಷನಲ್ ಆಂಟೆನಾ ಕೊಡ್ತಾರೆ. ಓಕೆ, ಸೊ ಲೆಟ್ಸ್ ಚೆಕ್ ದ ಇಂಜಿನ್. ಓಕೆ, ಇಂಜಿನಿಗೆ ನಿಮಗೆ ಪುಲ್ ಮಾಡಿದ್ರೆ ಆಯ್ತು, ಇಂಜಿನ್ ಓಪನ್ ಆಗುತ್ತೆ. ಕೋರ್ಸ್ ಸೊ ನಮ್ಮ ಓನರ್ ಅವ್ರು ಸ್ವಲ್ಪ ಶೈ ಇದ್ದಾರೆ, ವಿಡಿಯೋಸಿಗೆ ಬರಲ್ಲ, ಸೊ ದಟ್ಸ್ ವೈ ಇಂಜಿನ್ ಬಾನೆಟ್ ನ ಓಪನ್ ಮಾಡ್ಕೊಡಿ. ಸೊ ಲೆಟ್ಸ್ ಸಿ. ಯಾ, ಅಫ್ಕೋರ್ಸ್ ಓನರ್ ಅವರು ತುಂಬಾ ಕ್ಲೀನ್ ಇದ್ದಾರೆ, ಇಂಜಿನ್ ನೋಡ್ತಾ ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ, ರೈಟ್. ಅಂಡ್ ಆಫ್ಟರ್ ದಟ್ ಮೇನ್ ಥಿಂಗ್, ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಡ್ತೀರಾ, ಒಂದ್ಸಲಿ ಸ್ಟಾರ್ಟ್ ಮಾಡ್ತೀರಾ, ಒಂದ್ಸಲಿ ವೆಹಿಕಲ್ ಕೇಳ್ಸ್ ನೋಡೋಣ ಅಂತೆ. ಸೊ ಇದ್ರಲ್ಲಿ ನಿಮಗೆ 4 ಇಂಜೆಕ್ಟರ್ಸ್ ಕೊಟ್ಟಿದ್ದಾರೆ, ಏರ್ ಫಿಲ್ಟರ್. ಅಂಡ್ ಆಫ್ಟರ್ ದಟ್ ಇಲ್ಲಿ ನಿಮಗೆ ಬ್ರೇಕ್ ಫ್ಲೂಯಿಡ್, ಆಲ್ಟರ್ನೇಟರ್, ರೈಟ್. ಶಬ್ದ ನೀವು ಹಿಂಗೆ ಕೇಳಿಸ್ಬೋದು, ರೈಟ್. ಇಲ್ಲಿ ನಿಮಗೆ ಏರ್ ಸೆಕ್ಷನ್ ಮಾಡುತ್ತೆ, ಏರ್ ಸೆಕ್ಷನ್ ಮಾಡಿ ಇಲ್ಲಿ ನಿಮಗೆ ಏರ್ ಫಿಲ್ಟರ್ ಆಗುತ್ತೆ. 4 ಇಂಜೆಕ್ಟರ್ಸ್ ಇದೆ. 1200 cc ವೆಹಿಕಲ್, 1200 cc ವೆಹಿಕಲ್ ಕೊಟ್ಟಿದ್ದಾರೆ, ರೈಟ್. ಅಂಡ್ ನಿಮಗೆ ಕೆಳಗಡೆ ನಿಮಗೆ ಕೂಲೆಂಟ್, ಸೊ ಕೂಲೆಂಟ್ ನಾವು ಫಿಲ್ ಮಾಡಕ್ಕೆ ಕೂಲೆಂಟ್ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ವೈಪರ್, ಫ್ಯೂಸ್ ಅಂಡ್ ರಿಲೇ ಬಾಕ್ಸ್, ಬ್ಯಾಟ್ರಿ, ಸೊ ಇದು ಕೊಟ್ಟಿದ್ದಾರೆ. ಅಂಡ್ ಮೇನ್ ಥಿಂಗ್, ವೆಹಿಕಲ್ ಸೈಲೆಂಟ್ ಇರಕ್ಕಂತ ಇನ್ಸುಲೇಷನ್ ಡ್ಯಾಂಪಿಂಗ್ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ. ಮಾತ್ರ ಒಂದೇನಂತ ಹೇಳಿದ್ರೆ, ಒಂದು 1500 cc ಇಂಜಿನ್ ಕೊಟ್ಟಿದ್ರೆ ಸಖತ್ತಾಗಿಬಿಡೋದು, ಸ್ಪೇಷಿಯಸ್ ಇದೆ ಇಂಜಿನ್, ಇನ್ನು ಸ್ಪೇಸ್ ಇದೆ, ಬಾಡಿ ಇನ್ನು ಸ್ಪೇಸ್ ಆಗಿ ಕೊಡ್ಬೋದಂತ ನಂದು ಅನಿಸಿಕೆ. ನಿಮಗೆ ಇಲ್ಲೆಲ್ಲ ಚಾಸಿ ಕಾಣಿಸುತ್ತೆ, ವೆಹಿಕಲ್ ಇನ್ ಡ್ಯೂರೇಬಲ್ ಚಾಸಿ ಅಂತ ಹೇಳಿದ್ರೆ ಇದು ನೋಡೋದು, ಮೆಟಲ್ ಇಲ್ಲಿದೆ ನೋಡಿ ಕೆಳಗಡೆ, ಈ ಮೆಟಲ್ ಪೀಸ್ ಇದೆ ನೋಡಿ, ಅದೇ ವೆಹಿಕಲ್ ಎಷ್ಟು ಗಟ್ಟಿ ಇದೆ ಅಂತ ಆ ಮೆಟಲ್ ಇದ್ ಮಾಡೋದು. ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಅದೇ ಬ್ಯಾರಿಯರ್ ನ ಸಪೋರ್ಟ್ ಮಾಡೋದು, ನಾಟ್ ಔಟ್ ಸೈಡ್ ವೆಹಿಕಲ್ ಅಲ್ಲಿ ಇರುತ್ತೆ ನೋಡಿ. ಸೊ ಔಟ್ ಸೈಡ್ ವೆಹಿಕಲ್ ಅಲ್ಲೆಲ್ಲ ಬಾಡಿ ಇರುತ್ತಲ್ಲ ಅದಿಲ್ಲ. ಮುಂದ್ಗಡೆ ರೇಡಿಯೇಟರ್ ಕ್ಲೀನ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾನೆ. ಓಕೆ, ಸೊ ವೆಹಿಕಲ್ ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೇ ನೋಡಿ, ಇಲ್ಲೇ ರೇಡಿಯೇಟರ್ ಕ್ಲೀನ್ ಮಾಡ್ಕೊಳ್ಬಹುದು. ಬೇರೆ ಕಾರಲ್ಲೆಲ್ಲ ಕಾಂಪ್ಲಿಕೇಟೆಡ್, ಎಲ್ಲ ಮುಂದ್ಗಡೆ ಫ್ರಂಟ್ ಬಂಪರ್ ಬಿಚ್ಚಿ ರೇಡಿಯೇಟರ್ ಚೇಂಜ್ ಮಾಡಬೇಕು, ರೈಟ್. ಇದ್ರಲ್ಲಿ ಸಿಂಪಲ್ ಟೆಕ್ನಿಕ್, ರೈಟ್. ಅಫ್ಕೋರ್ಸ್, ಶೋರ್, ನಾವ್ ಯು ಕ್ಯಾನ್ ಕ್ಲೋಸ್ ಇಟ್ ಡೌನ್. ಯಾ, ಈ ಶಬ್ದ ಕೇಳಬೇಕು ಮೇನ್. ಸೊ ವೆಹಿಕಲ್ ಮೆಟಲಿನ್ ಕ್ವಾಲಿಟಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ವೆಹಿಕಲ್ ಹಿಂಗೆ ಕ್ಲೋಸ್ ಆಗಾಯ್ತು. ಮೇನ್ ಇದೇನಂತ ಹೇಳಿದ್ರೆ, ವೆಹಿಕಲ್ ಒಂದೇನಂದ್ರೆ ಎಷ್ಟು ಡ್ಯೂರೇಬಲ್ ಬರುತ್ತೆ ಅಂದ್ರೆ, ಓನರ್ ಸತ್ತೋಗ್ತಾನೆ, ಗಾಡಿ ಉಳಿಯುತ್ತೆ. ಮನ್ಸ್ ಮಾಡಿದ್ರೆ 50 ವರ್ಷ ತನಕನೂ ಇರುತ್ತೆ ವೆಹಿಕಲ್, ಆತರ ಇಂಜಿನ್ ವೆಹಿಕಲ್ ಇದು. 8 lakhs ಮ್ಯಾಕ್ಸಿಮಮ್ ಟೊಯೋಟಾ 10 lakhs ತನಕ ಕಿಲೋಮೀಟರ್ ಓಡಿಸಿದ್ ನೋಡಿದೀನಿ ನಾನು, 10 ಲಕ್ಷ ಕಿಲೋಮೀಟರ್ ತನಕ ಇನೋವಾ. ಸೊ ಇಂಜಿನ್ ಅದಕ್ಕೆ ಡ್ಯೂರೇಬಲ್ ಇರೋ ಸಿಂಪಲ್ ಇಂಜಿನ್, ನೋ ಕಾಂಪ್ಲಿಕೇಟೆಡ್, ನೋ ಸೆನ್ಸಸ್, ನಥಿಂಗ್. ಸೊ ಅದೇ ನನಗೆ ಟೊಯೋಟಾ ಲಿವಾದಲ್ಲಿ ಇಷ್ಟ ಇರೋದು. ಓಕೆ, ಸೊ ಲೆಟ್ಸ್ ಗೋ ಇನ್ ಸೈಡ್. ಹಾ, ಒಳಗಡೆ ನೋಡೋ ಟೈಮಲ್ಲಿ ಫ್ರೆಶ್ನೆಸ್ ಫೀಲಿಂಗು. ಸೊ ಎಂಟರ್ ಮಾಡೋಣ ಅಂತೆ. ಸೊ ನಿಮಗೆ ಸ್ಟೇರಿಂಗ್ ಇಲ್ಲಿ ನೋಡ್ಬೋದು, ರೈಟ್. ಶೋರ್, ಸೊ ಮೇನ್ ನಿಮಗೆ ಇಲ್ಲಿ ಕ್ಲೋಸ್ ಮಾಡೋ ಟೈಮಲ್ಲಿ ಪ್ರಾಪರ್ ಥಡ್ ಅಂತ ಶಬ್ದ ಬರುತ್ತೆ. ಅಫ್ಕೋರ್ಸ್ ಹೊರಗಡೆ ನೋಡೋ ಟೈಮಲ್ಲಿ
ನಿಮಗೆ ಮೇನ್ ಇರೋದಂದ್ರೆ ಈ ಸೆಕ್ಷನ್ ಅಲ್ಲಿ ನಿಮಗೆ ಇಂಡಿಕೇಟರ್ ಏನ್ ಕೊಡಲ್ಲ, ಬಟ್ ಲೆಫ್ಟ್ ಸೆಕ್ಷನ್ ಅಲ್ಲಿ ನಿಮಗೆ RPM ಬರುತ್ತೆ, ಸ್ಪೀಡೋಮೀಟರ್ ಬರುತ್ತೆ, ಫ್ಯೂಯಲ್ ಗೇಜ್, ಟೈಮ್ ಅಂಡ್ ನಿಮಗೆ ಇಲ್ಲಿ ಸೀಟ್ ಬೆಲ್ಟ್, ಲೈಟ್ಸ್ ಎಲ್ಲ ಬರುತ್ತೆ. ಅಂಡ್ ಆಫ್ಟರ್ ದಟ್ ಲೆಫ್ಟ್ ಸೈಡ್ ನಿಮಗೆ ಇಂಡಿಕೇಟರ್ ಬರುತ್ತೆ, ನಿಮಗೆ ಇಂಡಿಕೇಟರ್ ಇಲ್ಲಿ ಬರುತ್ತೆ. ಮೇನ್ ಮಧ್ಯ ಕೊಟ್ಟಿದ್ದಾನೆ ಯಾಕಂತ ಹೇಳಿದ್ರೆ ಒಳ್ಳೇದು. ಮೇನ್ ಮಧ್ಯ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಎಲ್ಲರೂ ಕಿಲೋಮೀಟರ್ಸ್ ನೋಡ್ತಾರೆ. ಸೊ ಕಿಲೋಮೀಟರ್ಸ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ, ಅಂದ್ರೆ ಎಷ್ಟು ಓಡಿಸ್ತಾರೆ. ಫಾಸ್ಟ್ ಹೋದ್ರೆ ಎಲ್ಲರೂ ನೋಡ್ತಾರೆ ಇಲ್ಲಿ ಹಿಂದ್ಗಡೆ ಎಲ್ಲ. ಸೊ ಒಳಗಡೆ ಲೆದರ್ ಎಲ್ಲ ನಿಮಗೆ ಗ್ರೀನ್ರಿ ಇದೆ, ಸಾರಿ ನಾಟ್ ಗ್ರೀನ್ರಿ, ಇಟ್ಸ್ ಕ್ರೀಮ್. ಓಕೆ, ಸೊ ಕ್ರೀಮ್ ಇದೆ. ಸೊ ನಿಮಗೆ ಇದು ಇಂಡಿಕೇಟರ್ ಇಲ್ಲಿ ಬಂದ್ರೆ ನಿಮಗೆ ಇಂಡಿಕೇಟರ್ ಕೊಟ್ಟಿದ್ದಾರೆ, ಇಲ್ಲಿ ರೈಟ್ ಕೊಟ್ರೆ ಸೊ ನಿಮಗೆ ಇಲ್ಲಿ ರೈಟ್ ಅಲ್ಲಿ ಇಂಡಿಕೇಟರ್ ಕೊಟ್ರೆ ಈ ರೈಟ್ ಅಲ್ಲಿ ನಿಮಗೆ ಇಂಡಿಕೇಟರ್ ಬರುತ್ತೆ. ಓಕೆ, ಸೊ ಸೈಡ್ ಮಿರರ್ ಅಂಡ್ ಫ್ರಂಟ್ ಅಂಡ್ ಬ್ಯಾಕ್ ನಿಮಗೆ ಇದು ಬರುತ್ತೆ. ಸೊ ಹೆಡ್ ಲೈಟ್ಸ್, ಸೊ ಹಿಂಗ್ ತಿರ್ಸಿದ್ರೆ ಹೆಡ್ ಲೈಟ್ ಆನ್ ಆಗುತ್ತೆ. ಸೊ ನಿಮಗೆ ಹೆಡ್ ಲೈಟ್, ನಿಮಗೆ ಇಂಡಿಕೇಟರ್ಸ್ ಇಲ್ಲಿ ಎಲ್ಲ ಆಪ್ಷನ್ಸ್ ಕೊಡ್ತಾನೆ. ಓಕೆ, ಸೊ ರೈಟ್ ಸೈಡ್ ಇಲ್ಲಿ ನಿಮಗೆ ವೈಪರ್ಸ್ ಆಪ್ಷನ್ಸ್ ಕೊಡ್ತಾನೆ. ಸೊ ವೈಪರ್ ಆಪ್ಷನ್ ಅಂತ ಹೇಳಿದ್ರೆ ನಿಮಗೆ ಫ್ರಂಟ್ ನಿಮಗೆ ಮುಂದ್ಗಡೆ ಇರೋದು ವೈಪರ್ ಇದು ಕೊಡ್ತಾನೆ, ಒಂದೇ ಇದರಲ್ಲಿ ವೈಪ್ ಆಗುತ್ತೆ. ಸೊ ವೈಪರ್ ಇಂದ ನಿಮಗೆ ಇಂಟ್ರೆಸ್ಟ್ ಅಷ್ಟಿಲ್ಲ. ಸೊ ಇದ್ರಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಅದೆಲ್ಲ ಕೊಡ್ತಾನೆ. ಸೊ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಬೇರೆದ್ ನಿಮಗೆ ಏನೇನು ಇದಿದೆ ಆಪ್ಷನ್ಸ್ ಎಲ್ಲ ಇದು ಕೊಡ್ತಾನೆ. ಜಸ್ಟ್ ಒಂದು ಡಿಸ್ಕ್ ಇದೆ, CD ಆಪ್ಷನ್ಸ್ ಕೊಟ್ಟಿದ್ದಾನೆ, ಒಂದು ರೇಡಿಯೋ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ಮೋಡ್ಸ್ ಏನೋ ಕೊಟ್ಟಿದ್ದಾನೆ ಅಷ್ಟೇ. ಸೊ ನಿಮಗೆ ಇಲ್ಲಿ ಮೋಡ್ ಚೇಂಜ್ ಮಾಡೋ ಟೈಮಲ್ಲಿ ಸ್ಪೀಕರ್ ಅದೆಲ್ಲ ಬರುತ್ತೆ. ಓಕೆ, ಸೊ ಬ್ಲೂಟೂತ್ ಆ ಥರ ಎಲ್ಲ ಸ್ಪೀಕರ್ಸ್ ಬರ್ತಾ ಹೋಗುತ್ತೆ. ಆಕ್ಸ್ ಕೇಬಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ಜಸ್ಟ್ ಇದು ರೇಡಿಯೋದ್ ಕೇಳಿದ್ರೆ, ಹಾಡು ರೇಡಿಯೋದ್ ಸೌಂಡ್ ಕೇಳಿದ್ರೆ ಸ್ಪೀಕರ್ಸ್ ಒಂದು ಆವರೇಜ್ ಇದೆ, ತುಂಬಾ ಏನು ಹೈ ಅಂತ ಏನಿಲ್ಲ. ಸ್ಪೀಕರ್ಸ್ ನಾಮಿನಲ್ ಏನ್ ಕೊಟ್ಟಿದ್ದಾನೆ, ಆವರೇಜಸ್ ಅಲ್ಲಿ ಕೊಟ್ಟಿದ್ದಾನೆ. ಅಂಡ್ ಆಫ್ಟರ್ ದಟ್ ನಿಮಗೆ AC ಟೆಂಪರೇಚರ್ಸ್ ಕೊಟ್ಟಿದ್ದಾನೆ, 1 2 3 4 ವೆಂಟ್ಸ್ ಕೊಟ್ಟಿದ್ದಾನೆ. ಸೊ ನಿಮಗೆ ಲೆಗ್ ಸ್ಪೇಸ್ ಇದೆ ನೋಡಿ, ಲೆಗ್ ಸ್ಪೇಸ್ ಬಹಳ ಚೆನ್ನಾಗಿದೆ. ಓಕೆ, ಸೊ ಲೆಗ್ ಸ್ಪೇಸ್ ಅಂಡ್ ಆಕ್ಸಿಲೇಟರ್ ನೋಡಿದ್ರೆ 4500 RPM ಬರುತ್ತೆ. 4500 RPM ಬರುತ್ತೆ. ನಿಮಗೆ ಇಲ್ಲಿ ಸೈಡ್ ನಿಮಗೆ ಮಿರರ್ಸ್ ಇಲ್ಲಿ ಬರುತ್ತೆ. ಈ ಸೈಡ್ ಅಲ್ಲಿ ಒಂದು ಮಾಮೂಲು ಇದು ಕೊಟ್ಟಿದ್ದಾನೆ. ಸೊ ಇಲ್ಲ ನಿಮಗೆ ಕಾರ್ಡ್ ಹೋಲ್ಡರ್ ಇಂದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅಂಡ್ ರೈಟ್ ಸೈಡ್ ಈ ಸೈಡ್ ಅಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾನೆ, ವಿತ್ ಮಿರರ್ ಕೊಟ್ಟಿದ್ದಾನೆ. ಸೊ ಗೇರ್ ಬಾಕ್ಸ್ ಏನಂತ ಹೇಳಿದ್ರೆ 5 ಗೇರ್ ಬಾಕ್ಸಸ್ ಕೊಟ್ಟಿದ್ದಾನೆ, ಗೇರ್ ಬಾಕ್ಸ್ ಇಂದ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ಕಪ್ ಹೋಲ್ಡರ್, ಇಲ್ಲೊಂದು ಸೈಡ್ ಇದು ಕೊಟ್ಟಿದ್ದಾನೆ. ನೋ ಆರ್ಮ್ ರೆಸ್ಟ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿಂದ ಹ್ಯಾಂಡ್ ಬ್ರೇಕ್ ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ವೆಹಿಕಲ್ ಇಲ್ಲಿ ಆಫ್ ಮಾಡೋಣ ಅಂತೆ. ಸೊ ಹಿಂದ್ಗಡೆ ನೋಡೋಣ ಅಂತೆ. ಓಕೆ, ಸೊ ಲೈಟಿಂಗ್ ಎಲ್ಲ ನಿಮಗೆ ಸಿಂಪಲ್ ಲೈಟ್ ಒಂದು ಕೊಟ್ಟಿದ್ದಾರೆ. ಸೊ ಲೈಟ್ ಇಲ್ಲಿ ನಿಮಗೆ ವಿಂಡೋ ಓಪನ್ ಮಾಡೋದು ಲೈಟಿಂಗ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ಲಾಕ್ ಅನ್ಲಾಕ್ ಇದೆ. ಅಂಡ್ ಆಫ್ಟರ್ ದಟ್ ಈ ಸೈಡ್ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಮಿರರ್ ಆಫ್ ಆನ್ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಏನೊಂದು ಸ್ಪೇಸಿಂಗ್ಸ್ ಕೊಡ್ತಾರೆ. ಬೇಸಿಕಲಿ ಏನಾದ್ರು ಕಾಯಿನ್ಸ್, ಎನಿ ಕಾರ್ಡ್ಸ್ ಆ ತರ ಇಡಕ್ಕೆ ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟಿದ್ದಾನೆ. ಒಂದೇನಿಷ್ಟ ಅಂತ ಹೇಳಿದ್ರೆ ಸಿಂಪಲ್, ನೋ ಕಾಂಪ್ಲಿಕೇಟೆಡ್. ನನಗೆ ವೆಹಿಕಲ್ ಅಲ್ಲಿ ಏನಂದ್ರೆ ಸಿಂಪಲ್ ಟೆಕ್ನಾಲಜಿ, ಪವರ್ಫುಲ್ ಇರಬೇಕು. ಬಟ್ ಈ ವೆಹಿಕಲ್ ಅಲ್ಲಿ ಏನಂದ್ರೆ ಸಿಂಪಲ್ ಟೆಕ್ನಾಲಜಿ, ಪವರ್ ಸ್ವಲ್ಪ ಕಮ್ಮಿ, ಬಟ್ ಡ್ಯೂರೇಬಲ್ ಚೆನ್ನಾಗಿ ಕೊಟ್ಟಿದ್ದಾನೆ. ರೈಟ್, ಸೊ ಇಲ್ಲೊಂದು ನಿಮಗೆ 12 ವೋಲ್ಟ್ಸ್ ಇಂದು ಸಿಗರೇಟ್ ಲೈಟರ್ ಪಿನ್ ಕೊಟ್ಟಿದ್ದಾನೆ. 12 ವೋಲ್ಟ್ಸ್ ಇಂದು ಇಲ್ಲಿ ನಿಮಗೆ USB ಪಿನ್, ಇಲ್ಲೊಂದೆರಡು ಕಪ್ ಹೋಲ್ಡರ್ ಅಂಡ್ ಕಾರ್ಡ್ ಇಲ್ಲಿ ಇಡ್ಬೋದು. ಸೊ ಇಲ್ಲಿ ಗೇರ್ ಬಾಕ್ಸ್ ಅಂತ ಸ್ಮೂತ್ ಆಗಿದೆ. ಗೇರ್ ಏನು ಇದು ನಿಮಗೆ ಏನು ಇದು ಕಾಂಪ್ಲಿಕೇಟ್ ಏನು ಹಾಕಕ್ಕಿಲ್ಲ. ಇಲ್ಲಿ AC ಇದೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಲೆಟ್ಸ್ ಗೋ ಬ್ಯಾಕ್, ಹಿಂದೆ ನೋಡೋಣ. ಸೊ ಇಲ್ಲಿ ನಿಮಗೆ ಫ್ರಂಟ್ ಬ್ಯಾಕ್ ಸೈಡ್ ಡಿಕ್ಕಿ ಓಪನ್ ಮಾಡಕ್ಕೆ ಇಲ್ಲೊಂದು ಆಪ್ಷನ್, ಆಮೇಲೆ ಫ್ಯೂಯಲ್ ಟ್ಯಾಂಕ್ ಒಂದು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾನೆ. ಓಕೆ, ರೈಟ್. ಸೊ ಲೆಟ್ಸ್ ಗೋ ಬ್ಯಾಕ್ ನೋಡೋಣ ಅಂತೆ. ರೈಟ್, ಸೊ ದಯವಿಟ್ಟು ಒಂದ್ಸಲಿ ಹೋಲ್ಡ್ ಮಾಡಿ. ರೈಟ್, ಓಕೆ. ಸೊ ಬ್ಯಾಕ್ ಹೋಗ್ಬಿಟ್ಟು ಹಿಂದ್ಗಡೆ ಒಳ್ಳೆ ಕುಶನ್ ಇದ್ದಂಗಿದೆ. ಮೇನ್ ಒಂದ್ ಏನಂದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಅಂಬಾಸಿಡರ್ ಇರುತ್ತೆ ನೋಡಿ, ಆ ಸೀಟ್ಸ್ ಆ ತರ ಫೀಲಿಂಗ್ ಬರುತ್ತೆ. ರೈಟ್, ಇಲ್ಲಿ ನಿಮಗೆ ಕೂರಕ್ಕಂತೂ ಒಳ್ಳೆ ನಿದ್ದೆ ಮಾಡ್ಬೇಡ ಅನ್ಸುತ್ತೆ. ಅಂದ್ರೆ ಹಿಂದ್ಗಡೆ ಕೂರ ಕುಶನ್ಸ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾನೆ ಕುಶನ್ಸ್. ಓಕೆ, ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ವಿಂಡೋಸ್ ಕೊಟ್ಟಿದ್ದಾರೆ. ಮುಂದ್ಗಡೆ ನಿಮಗೆ ಆಟೋ ವಿಂಡೋ ಕೊಟ್ಟಿದ್ದಾನೆ. 1 ಟಚ್ ವಿಂಡೋ ಡೌನ್ ಆಗುತ್ತೆ. ಅಂಡ್ ಮಿಕ್ಕಿದ್ದು 4 ಸೈಡ್ ಅಲ್ಲಿ ನಿಮಗೆ 1 ಟಚ್ ಕೊಟ್ಟಿಲ್ಲ, ಜಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನಿಮಗೆ ಒಂದು ಲಾಕ್ ಕೊಟ್ಟಿದ್ದಾನೆ ಸೈಡು, ಅಂಡ್ ಇಲ್ಲಿ ಓಪನ್ ಮಾಡಕ್ಕೆ. ಅಂಡ್ ಇಲ್ಲಿ ಸೊ ಇಲ್ಲಿ ನಿಮಗೆ 1 ಲೀಟರ್ ಬಾಟಲ್ ಈಸಿಯಾಗಿ ಕೂರುತ್ತೆ. ಅಂಡ್ ಆಫ್ಟರ್ ಇಲ್ಲಿ ಒಂದು ಸ್ಪೇಸಿಂಗ್ ಕೊಟ್ಟಿದ್ದಾನೆ, ಡೋರ್ಸ್ ಲಾಕ್ ಮಾಡಕ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಸ್ಪೇಸಿಂಗ್ ಅವ್ರ ಡ್ರೈವರ್ ಕಂಫರ್ಟೇಬಲ್ ಆಗಿ ಕೂರಕ್ಕೂ ಹಿಂದ್ಗಡೆ ಸ್ಪೇಸಿಂಗ್ ತುಂಬಾ ಸ್ಪೇಸಿಂಗ್ ಇದೆ. ವೆಹಿಕಲ್ ಸ್ವಲ್ಪ ಉದ್ದ ಇದೆ, ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮಾತ್ರ ಒಂದೇನಂತ ಹೇಳಿದ್ರೆ ಇಂಡಿಯಾದಲ್ಲಿ ಟ್ಯಾಕ್ಸೇಷನ್ ಬೀಳೋದು ಇಂಜಿನ್ ಇನ್ CC ಜಾಸ್ತಿ ಇದ್ದಷ್ಟು ಟ್ಯಾಕ್ಸಸ್ ಬೀಳುತ್ತೆ. ಅಂಡ್ ಆಫ್ಟರ್ ದಟ್ ಇಂಜಿನ್ ಇನ್ ಬಾಡಿ ಎಷ್ಟು ಉದ್ದ ಇದೆ ಅದ್ರ ಮೇಲೆ ಟ್ಯಾಕ್ಸಸ್ ಬೀಳುತ್ತೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ರಿವ್ಯೂಸ್ಕರ ಅಷ್ಟೇ ಇದು ಮಾಡಿದ್ದಾರೆ. ನಿಮಗೆ ಇಲ್ಲೇನು ಸೆಂಟ್ರಲ್ ಆಮ್ರೆಸ್ಟ್ ಏನ್ ಕೊಟ್ಟಿಲ್ಲ, ಜಸ್ಟ್ ಸೀಟ್ ಬೆಲ್ಟ್ಸ್ ಇದೆ.
ಅಂಡ್ ಆಫ್ಟರ್ ದಟ್ ಈ ಸೈಡು ಅಷ್ಟೇ ನಿಮಗೊಂದು ಪಾಕೆಟ್ಸ್, ಡೋರ್ ಪಾಕೆಟ್ಸ್ ಎಲ್ಲ ಬರುತ್ತೆ. ಸೊ ಹಿಂದ್ಗಡೆ ನಿಮಗೆ ಈ ತರ ವ್ಯೂ ಒಳ್ಳೆ ಸ್ಪೇಸಿಂಗ್ ಇದೆ. ಹಿಂದ್ಗಡೆ ವ್ಯೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ವ್ಯೂ ಅಂತೂ ಚೆನ್ನಾಗಿ ಬರುತ್ತೆ, ರೈಟ್. ಅಂಡ್ ಆಫ್ಟರ್ ದಟ್ ಮುಂದ್ಗಡೆ ನಿಮಗೆ ಈ ತರ ವ್ಯೂ ಬರುತ್ತೆ. ಡ್ಯಾಶ್ ಬೋರ್ಡ್ ಇನ್ ವ್ಯೂ ಪೂರಾ ಈ ತರ ಕಾಣಿಸುತ್ತೆ. ಮೇಲ್ಗಡೆ ಅಪಾಲಿಸ್ಟ್ರಿ, ಇಟ್ಸ್ ಅ ಕ್ರೀಮ್ ಕಲರ್. ಅಫ್ಕೋರ್ಸ್ ಒಳಗಡೆ ಕ್ರೀಮ್ ಕಲರ್ ಸೀಟ್ಸಿಂಗ್ ಇದೆ ಅಂತ ಹೇಳಿದ್ರೆ ತುಂಬಾ ಮೇಂಟೆನೆನ್ಸ್ ಮಾಡಬೇಕು. ಬ್ಲ್ಯಾಕ್ ಇರೋದು ಈಸಿ. ಬ್ಲ್ಯಾಕ್ ನನಗೆ ಇಷ್ಟ, ಮತ್ತು ಮೇಂಟೆನೆನ್ಸ್ ಕಮ್ಮಿ. ದಟ್ಸ್ ವೈ ಬ್ಲ್ಯಾಕ್ ಇಷ್ಟ. ಕ್ರೀಮ್ ಅಂದ್ರೆ ಲಕ್ಸುರಿ ಫೀಲಿಂಗ್ ಬರುತ್ತೆ, ಬಟ್ ಕ್ಲೀನ್ಲಿನೆಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು, ರೈಟ್. ಸೊ ಒಳಗಡೆ ಇನ್ಸೈಡ್ ಇಂಟೀರಿಯರ್ ಅದು. ದಟ್ಸ್ ಇಟ್ ಗೈಸ್. ನನಗಂತೂ ಇಂಟೀರಿಯರ್ ತುಂಬಾ ಇಷ್ಟ ಆಯ್ತು. ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಅಫ್ಕೋರ್ಸ್ ಪೆಟ್ರೋಲ್ ಟ್ಯಾಂಕ್ ನಿಮಗೆ ಅಲ್ಲಿ ಓಪನ್ ಮಾಡಿದ್ರೆ ಈ ತರ ಓಪನ್ ಇದೆ. ಸಿಂಪಲ್ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ವಿತ್ ಕ್ಲೋಸ್, ರೈಟ್. ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಕೊಟ್ಟಿದ್ದಾರೆ, ರೈಟ್. ಶೋರ್, ಫಸ್ಟ್ ವೆಹಿಕಲ್ ಸ್ಟಾರ್ಟ್ ಮಾಡಬೇಕು. ಕೀ ಹಾಕೋಣ. ಓಕೆ, ಶೋರ್ ಗೈಸ್. ಒನ್ ಥಿಂಗ್, ಗೋಪ್ರೋ ಏನೋ ಲೈಟ್ ಕರಪ್ಟ್ ಆಯ್ತು ಅನ್ನಿಸ್ಬೋದು. ನೋ ಪ್ರಾಬ್ಲಮ್, ಅಷ್ಟು ತನಕ ನಿಮಗೆ ಚೆನ್ನಾಗಿ ಬಂತು. ಬಟ್ ಲೆಟ್ಸ್ ಒಂದ್ಸಲಿ ಕ್ಯಾಮ್ರಾದಲ್ಲಿ, ಸೊ ಒಂದ್ಸಲಿ ಇದರಲ್ಲೇ ನೋಡೋಣ ಮೊಬೈಲಲ್ಲೇ. ಓಕೆ, ಸೊ ಲೆಟ್ಸ್ ಆಫ್ ದ ಹಜಾರ್ಡಸ್ ಲೈಟ್. ಓಕೆ, ಶೋರ್. ಇಂಡಿಕೇಟರ್ ಲೈಟ್ ಹಾಕೋಣ. ಪಿಕಪ್ ಚೆನ್ನಾಗಿದೆ. ಪಿಕಪ್ ನಿಮಗೆ ಭಾಳ ಚೆನ್ನಾಗಿ ಪಿಕಪ್ ಬರುತ್ತೆ, ರೈಟ್. ಟರ್ಬೋ ಚಾರ್ಜ್ ಇಲ್ಲ, ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು. ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂದರೆ ಈಸಿಲಿ ಪಿಕಪ್ ಬರುತ್ತೆ, ಮತ್ತು ಡ್ಯೂರೇಬಲ್ ಚೆನ್ನಾಗಿ ಬರುತ್ತೆ. ಇನ್ಸೈಡ್ ಕಂಫರ್ಟೇಬಲ್ನೆಸ್ ಭಾಳ ಚೆನ್ನಾಗಿದೆ. ಸೀಟು ಚೆನ್ನಾಗಿದೆ. ಸೊ ಡಿಫ್ರೆನ್ಸ್ ಹೇಳ್ತೀನಿ, ಟರ್ಬೋ ಚಾರ್ಜ್ ಇಂಜಿನ್ ಮತ್ತು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು. ಟರ್ಬೋ ಚಾರ್ಜ್ ಇಂಜಿನ್ ಅಂತ ಹೇಳಿದ್ರೆ ಅಗ್ರೆಸಿವ್ ಪಿಕಪ್ ನಿಮಗೆ ಒಂದೇ ಸಲ ಕೊಡುತ್ತೆ. ಬಟ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂದರೆ ಸ್ಲೋಲಿ ಪಿಕಪ್ ಆಗಿ ಫಾಸ್ಟ್ ಹೋಗುತ್ತೆ. ಡ್ಯೂರೇಬಲ್ ಏನಂತ ಹೇಳಿದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಡ್ಯೂರೇಬಲ್ ಚೆನ್ನಾಗಿರುತ್ತೆ. ಟರ್ಬೋ ಚಾರ್ಜ್ ಇಂಜಿನ್ ಏನಂತ ಹೇಳಿದ್ರೆ ಪವರ್ ಅಷ್ಟು ಇರಲ್ಲ ಟರ್ಬೋ ಚಾರ್ಜ್ ಇಂಜಿನ್ಸ್. ಓಕೆ, ಸೊ ಅಂದರೆ ಡ್ಯೂರೇಬಲ್ ಇರಲ್ಲ. ಸೊ ನಿಮಗೆ ಬೇಗ ರಿಪೇರಿ ಆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಪಿಕಪ್ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ, ರೈಟ್. ಹೋಗ್ಬೋದು. ಹಿಂಗೆ ಹೋದರೆ ನೀವು ಬೆಂಗಳೂರಿಗೆ ಹೋಗ್ಬೋದು. ನಾನು ದುರ್ಗಾ ಹೈವೇಗೂ, ಇಲ್ಲಿ ಚನ್ನಗಿರಿ ಹೈವೇಯಿಂದ ದುರ್ಗಾ ಹೈವೇ ಹೋಗೋ ದಾರಿಲಿದ್ದೀನಿ. ಸೊ ಓವರ್ಟೇಕ್ ಎಲ್ಲ ಇದು ಚೆನ್ನಾಗಿ ಮಾಡ್ಬೋದು. ತುಂಬ ಕಂಫರ್ಟ್ ಇದೆ ವೆಹಿಕಲ್. ಓಕೆ, ಹೋಟೆಲ್ ಹತ್ರ ಒಂದು ಯೂ ಟರ್ನ್ ಹೊಡೆಯೋಣ ಅಂತೆ. ಸೊ ಅದ್ರಲ್ಲಿ ನಿಮಗೆ ಟಾಪ್ ಸ್ಪೀಡ್ 200 ಕೊಟ್ಟಿದ್ದಾರೆ. ಟಾಪ್ ಸ್ಪೀಡ್ ಯೂಶಲಿ 200 ರೀಚ್ ಆಗಲ್ಲ, ಬಟ್ ನಿಮಗೆ ಅರೌಂಡ್, ಒಂದು ನಿಮಿಷ ಇಲ್ಲೊಂದು ತಿರುಗಿಸ್ಕೊಳ್ತೀನಿ. ಸೊ ಅರೌಂಡ್ ನಿಮಗೆ 160, 165 ತನಕ ರೀಚ್ ಆಗುತ್ತೆ. ಸೊ ಟಾಪ್ ಸ್ಪೀಡ್. ಸ್ಟೇರಿಂಗ್ ಮಾತ್ರ ಚೆನ್ನಾಗಿದೆ. ಸೊ ರೇಡಿಯಸ್ ಕರ್ವ್ ಟರ್ನ್ ಮಾಡೋದು ತುಂಬ ಈಸಿ ಆಗುತ್ತೆ. ಅಫ್ಕೋರ್ಸ್ ಸ್ವಲ್ಪ ಮುಂದೆ ತಗೋಣ. ಆಫ್ಟರ್ ದಟ್ ರಿವರ್ಸ್. ಸೊ ರಿವರ್ಸಿಗೆ ಹಿಂಗಲ್ಲ, ಓಕೆ, ರೈಟ್. ರಿವರ್ಸು ನಿಮಗೆ ಈಸಿ ಆಗುತ್ತೆ. ಹಿಂದ್ಗಡೆನೂ ನಿಮಗೆ ವಿಸಿಬಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾನೆ. ರಿವರ್ಸು ಸ್ಮೂತಾಗಿ ಪವರ್ ಸ್ಟೇರಿಂಗ್ ಅಸಿಸ್ಟ್ ಇದೆ, ರೈಟ್. ಓಕೆ, ಸೊ ವೆಹಿಕಲ್ ಹೋಗಲಿ. ರೈಟ್ ಸೈಡಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ. ಸೊ ನನಗೆ ವೆಹಿಕಲ್ ಇಷ್ಟ ಆಯಿತು. ಸೊ ಲೆಟ್ಸ್ ಗೋ. ಸ್ವಲ್ಪ ಹೈ ಟ್ರಾಫಿಕ್ ಇರೋ ಹೈವೇ ಇದು. ಶಿಫ್ಟಿಂಗ್ ಮಾತ್ರ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಕ್ಲಚ್ ಏನು ಹೆವಿ ಇಲ್ಲ. ಲೇಡೀಸು ಈಸಿಯಾಗಿ ಯೂಸ್ ಮಾಡ್ಬೋದು. ಪಿಕಪ್ಪು ಚೆನ್ನಾಗಿದೆ. ಸಸ್ಪೆನ್ಷನು ಸ್ಟಿಫ್ ಇದೆ, ತುಂಬ ಶೇಕ್ ಏನಾಗಲ್ಲ.
80 ಈಸಿಯಾಗಿ ರೀಚ್ ಆಗುತ್ತೆ. 100ಗೆ ಸ್ವಲ್ಪ ಪುಷ್ ಮಾಡ್ಬೇಕು ನೀವು ಹೋಗೋಕ್ಕೆ. ಸೊ ವೆಹಿಕಲ್ ಇಷ್ಟ ಆಯಿತು ಗೈಸ್. ಮೇನ್ ಇರೋದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹಿಂಗೆ ವೆಹಿಕಲಲ್ಲಿ ಹೋಗ್ಬೋದು, ಯೂಸ್ ಇದೆ. ಈ ಸಿಟಿ ಪರ್ಪಸ್ಸಿಗೂ ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಹ್ಯಾಚ್ ಬ್ಯಾಕ್ ಇದೆಯಲ್ಲ, ಸೊ ಹ್ಯಾಚ್ ಬ್ಯಾಕು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸೊ ಸ್ವಲ್ಪ ಕ್ರಾಸ್ ಮಾಡೋಣ. ಸೊ ನಮ್ಮ ಪೆಸಿಟ್ ಕಾಲೇಜ್ ಹತ್ರ ಇರೋ ಹೈವೇ ಅಷ್ಟು ಫ್ರೀ ಇಲ್ಲ ಇದು, ಬಿಕಾಸ್ ದಿಸ್ ಇಸ್ ನ್ಯಾಷನಲ್ ಹೈವೇ, ಸ್ವಲ್ಪ ಬ್ಯುಸಿ ಇದೆ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಸೊ ಮೇನ್ ಗೈಸ್ ನನ್ನ ವೆಹಿಕಲ್ ಇಷ್ಟ ಆಯಿತು. ಆ್ಯಂಡ್ ಅದೇ ಅಷ್ಟೇ ನನ್ನ ಕಂಟೆಂಟ್ ಇದರಲ್ಲಿ. ಸೊ ನಿಮಗೆ ಇನ್ನೂ ಕಂಟೆಂಟ್ ಬೇಕಂತ ಹೇಳಿದ್ರೆ ಸೊ ದಯವಿಟ್ಟು ನಂದು ವಿಡಿಯೋನ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬಿಫೋರ್ ಕ್ಲೋಸಿಂಗ್ ದ ವಿಡಿಯೋ, ಸೊ ನಂದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ. ಆ ಡೀಟೇಲಿಂಗ್ ಸ್ಟುಡಿಯೋಲಿ ಏನಂತ ಹೇಳಿದ್ರೆ ನಂದೊಂದು ಹಾಬಿ, ಅದು ಪರ್ ಡೇ ಒಂದೇ ವೆಹಿಕಲ್ ತೊಗೊಳೋದು. ಸೊ ನಂದು ಇದರಲ್ಲಿ ಯೂಟ್ಯೂಬ್ ಚಾನಲ್ ನೋಡಿ ಅಂತೆ ನಾನು ವೆಹಿಕಲ್ ಡೀಟೇಲಿಂಗ್ ಎಲ್ಲ ಮಾಡೋದು. ಸೊ ವಾಶ್ ಎಲ್ಲ ನಂದೊಂದು ಹಾಬಿ ಇದ್ದಂಗೆ. ಪ್ರೊಫೆಷನ್ ಬೈ ಐ ಆಮ್ ಲೆಕ್ಚರರ್ ಆ್ಯಂಡ್ ಆ್ಯಸ್ ಎ ಹಾಬಿ ಐ ಹ್ಯಾವ್ ಒನ್ ಡೀಟೇಲಿಂಗ್ ಸ್ಟುಡಿಯೋ. ಸೊ ವೆಹಿಕಲ್ ಒಂದೇ ತೊಗೊಳ್ತೀನಿ, ಕಮರ್ಷಿಯಲ್ ಪರ್ಪಸ್ಸಿಗೆಲ್ಲ ಆ ಥರ ಏನು ನೋಡೋಕ್ಕೆ ಹೋಗಲ್ಲ. So guys, that's it guys. I hope you enjoy the video. Do like, share and subscribe to my channel. Thank you for watching. Bye bye guys. Bye bye. So guys, aggressive ನೀವು ಹೋಗೋ ಟೈಮಲ್ಲಿ ಬ್ರೇಕಿಂಗ್ ಪವರ್ ಭಾಳ ಚೆನ್ನಾಗಿದೆ, ರೈಟ್. ಫಾರ್ ರಿವರ್ಸ್ ಅದೊಂದು ಹೇಳಬೇಕಾಗಿತ್ತು. ಬ್ರೇಕಿಂಗ್ ಪವರ್ ಚೆನ್ನಾಗಿದೆ, ABS ಬ್ರೇಕ್ಸ್ ಇರೋದು. ಸೊ ಬ್ರೇಕ್ ಯು ಕ್ಯಾನ್ ಫಾಸ್ಟಾಗಿ ಬ್ರೇಕ್ ಯೂಸ್ ಮಾಡ್ಬೋದು. Yeah.